everyone fine. ರಾಜ್ಯದಲ್ಲಿ ಮೂರು ಪಕ್ಷಗಳು ಕರ್ತವ್ಯ ಮರೆತಿವೆ. ಆ ಮೂಲೆಯಲ್ಲೊಬ್ಬ ಕೂಗ್ತಾನೆ ಹೇ ಕಳ್ಳ ಅಂತ, ಇನ್ನೊಬ್ಬ ಈ ಕಡೆಯಿಂದ ನಿಮ್ಮಪ್ಪ ಕಳ್ಳ ಅಂತಾನೆ. ಇದಾ ಯುವಕರಿಗೆ ಕೊಡುವಂಥ ಮಾರ್ಗದರ್ಶನ ಅಂತ ಎಚ್ ವಿಶ್ವನಾಥ್ ಗುಡುಗಿದ್ದಾರೆ. ಅಂದರೆ ಈಗ ಮೂರು ಪಕ್ಷಗಳ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಆ ಮೂಲೆಯಲ್ಲೊಬ್ಬ ಕೂಗ್ತಾನೆ ಹೇ ಕಳ್ಳ ಅಂತೇಳಿ, ಈ ಕಡೆಯಿಂದ ಮತ್ತೊಬ್ಬ ಕೂಗ್ತಾನೆ ನಿಮ್ಮಪ್ಪ ಕಳ್ಳ ಅಂತಾನೆ. ಅಂದರೆ ಏನಾಗ್ತಾ ಇದೆ ಹಾಗಾದರೆ ಅಂಥೇಳಿ ರಾಜಕಾರಣದಲ್ಲಿ ಯುವಕರಿಗೆ ಕೊಡುವಂಥ ಮಾರ್ಗದರ್ಶನ ಇದಾ ಅಂಥೇಳಿ ಕೆರಳಿದ್ದಾರೆ ವಿಶ್ವನಾಥ್ ಅವರು. ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ವರ್ತಿಸ್ತಾ ಇದ್ದಾರೆ. ಈ ಸ್ಥಿತಿ ನೋಡಿ ನೋವಾಗ್ತಿದೆ ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ಸು, ಭಾರತೀಯ ಜನತಾ ಪಾರ್ಟಿ, ಜನತಾ ದಳ ಈ ಮೂರು ಪಾರ್ಟಿಗಳು ತಮ್ಮ ಕರ್ತವ್ಯವನ್ನು ಮರೆತು ಸುಮ್ಮನೆ ಒಬ್ಬರು ಮೇಲಾಟ ಆಡ್ತಾ ಇದ್ದಾರೆ. ಆಡಳಿತ ಪಕ್ಷದವರು ಕೂಡ ಆಡಳಿತನ ಸರಿಯಾಗಿ ಮಾಡ್ತಾ ಇಲ್ಲ, ವಿರೋಧ ಮಾಡೋರು ಕೂಡ ಸರಿಯಾಗಿ ವಿರೋಧ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಯಾವ ರೀತಿಯಾಗಿದೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಆ ಮೂಲೆಯಲ್ಲೊಬ್ಬ ಕೂಗ್ತಾನೆ ಕಳ್ಳ ಅಂತಾನೆ, ಈ ಮೂಲೆಯಲ್ಲೊಬ್ಬ ನಿಮ್ಮಪ್ಪ ಕಳ್ಳ ಅಂತಾನೆ. ಇದು ಕರ್ನಾಟಕದ ರಾಜಕೀಯ. ಇದಾ ಯುವಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು? ಇದಾ ನಾವು ಜನತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಭವಿಷ್ಯದ ನಾಯಕರುಗಳಿಗೆ? ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ಸು, ಭಾರತೀಯ